ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ದೀರಾ, ನಾನು ಅಪ್ಪು ಅವರ ವಿಡಿಯೋನ ಹಾಕಿದ್ದೆ. ಯಾಕಂತಂದರೆ ನಮ್ಮ ಫ್ಯಾಮಿಲಿಯವ್ರು ಮೊನ್ನೆ ಬಂದಿದ್ದರು, ಅಣ್ಣ ಅತ್ತಿಗೆ ಅವ್ರ ಫ್ಯಾಮಿಲಿ ಎಲ್ಲರೂ. ಸೊ ಅವ್ರನ್ನ ಕರ್ಕೊಂಡು ನಾವು ಹೋಗಿದ್ದ ಜಾಗನೇ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ. ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಅಲ್ಲಿ ರಾಜ್ಕುಮಾರ್ ಅವರ ಸ್ಮಾರಕ ಮಾತ್ರ ಇಲ್ಲ, ನಮ್ಮೆಲ್ಲರ ನೆಚ್ಚಿನ ಅಪ್ಪು ಸರ್ ಅವರ ಸ್ಮಾರಕನೂ ಅಲ್ಲೇ ಇರುವುದು. ಅವನ್ನ ಕಳ್ಕೊಂಡಿದ್ದೀವಿ ಅನ್ನೋದನ್ನ ನಾನು ನಂಬೋದಿಲ್ಲ. ಬಿಕಾಸ್ ಅವರ ಗುಣ, ಅವರ ಮೂವೀಸು, ಅವರ ಒಂದು ಕ್ಯಾರೆಕ್ಟರ್, ಅದರಿಂದ ಅವರು ಎಲ್ಲರ ಒಂದು ಜೀವನದಲ್ಲಿ ಇನ್ನೂ ಜೀವಿಸ್ತಾನೇ ಇದ್ದಾರೆ. ಬಿಕಾಸ್ ಅದನ್ನು ಫಾಲೋ ಮಾಡಬೇಕು. ಆ ಸಹಾಯ ಮಾಡುವಂಥ ಗುಣ ಇದೆಲ್ಲನೂ ಅವರಿಂದ ನಾವು ಕಲಿತು ಬೇರೆಯವ್ರಿಗೆ ಸಹಾಯ ಮಾಡೋದ್ರಲ್ಲಿ ಅವ್ರು ಖಂಡಿತ ಜೀವಂತವಾಗೇ ಇರ್ತಾರೆ ಅಲ್ವಾ. 3 ವರ್ಷ ಆಯಿತು, ನನಗಿನ್ನೂ ನಂಬಕ್ಕಾಗಲ್ಲ. ಅವ್ರು ಇದ್ದಾರೆ ಅನ್ನೋ ನಂಬಿಕೆನೇ ನನಗಿನ್ನೂ ಇದೆ. 3 ವರ್ಷ ಆದರೂ ನಾನು ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದು. ಬಿಕಾಸ್ ಐ ಡೋಂಟ್ ವಾಂಟೆಡ್ ಟು ಸಿ ಹಿಮ್ ಲೈಕ್ ದ್ಯಾಟ್ ಅಲ್ವಾ. ಎಷ್ಟೊಂದು ಜನಕ್ಕೆ ನಿಜವಾಗ್ಲೂ ತುಂಬ ಬೇಜಾರಿದೆ. ಯಾರೂ ಅಂದ್ಕೊಂಡೇ ಇರಲ್ಲ ಈ ಥರ ಒಂದು ವ್ಯಕ್ತಿ ಸಡನ್ನಾಗಿ ಹೇಗೆ ಕಣ್ಮರೆ ಆದರು ಅಂತಲೇ ಗೊತ್ತಿಲ್ಲ. ಆದರೆ ಅವರ ಒಂದು ಕಾರ್ಯಗಳಲ್ಲಿ ಅವರೇನು ಕಾರ್ಯಗಳೆಲ್ಲ ಮಾಡಿದಾರಲ್ಲ, ಅದರಲ್ಲಿ ಎಲ್ಲರ ಒಂದು ಮನಸ್ಸಿನಲ್ಲಿ ದೇವರಾಗೇ ನಿಂತಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಈ ಥರ ಮನುಷ್ಯರೇ ದೇವರು. ಎಲ್ರಿಗೂ ಸಹಾಯ ಮಾಡಿದ್ದಾರೆ. ಈ ಕಷ್ಟದಲ್ಲಿರೋರು ಖಂಡಿತ ಸಹಾಯ ಮಾಡಿದ್ದಾರೆ. ಅದು ಯಾರಿಗೂ ಗೊತ್ತೇ ಇರಲಿಲ್ಲ ಇಷ್ಟು ವರ್ಷ ಸೈಲೆಂಟಾಗಿ. ಬಿಕಾಸ್ ಯಾರೇ ಆಗಲಿ ಏನಾದರೂ ಒಂದು ಹೆಲ್ಪ್ ಮಾಡಿದ್ರು ಅಂತಂದರೆ, ಅದನ್ನು ಫ್ಯಾಮಿಲಿಗೆ ಒಂದು ಸಹಾಯ ಮಾಡಿದ್ರು ಅಂತಂದರೆ ಅದನ್ನು ಎಷ್ಟು ಸಲ ಬೇಕಾದ್ರೂ ಹೇಳ್ತಾರೆ. ಆದರೆ ಇವರು ಯಾರಿಗೂ ಗೊತ್ತಿಲ್ಲದೇನೆ ಎಷ್ಟು ಸಹಾಯ ಮಾಡಿದ್ದಾರೆ, ಅನ್ಬಿಲೀವಬಲ್ ಅಲ್ವಾ. ಅವರು ಹೋದ್ಮೇಲೆ ಈ ಥರ ವಿಷಯ ಎಲ್ಲ ನಮ್ಗೆ ಗೊತ್ತಾಗಿದೆ. ಅದು ನೋಡಿ, ನನಗಂತೂ ಮೊದಲಿಂದನೂ ಅಪ್ಪು ಅವರೇನೆ ತುಂಬ ಇಷ್ಟ. ಅವರು ಈ ಥರ ಎಲ್ಲ ಇದ್ದಾರೆ ಅಂತಂದ್ಮೇಲೆ ಅವರ ಒಂದು ಸ್ಥಾನ ಎಲ್ಲಿಗೋ ಹೋಗಿದೆ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲರ ಮನಸ್ಸಲ್ಲೂ ಅವರ ಒಂದು ದೃಢ ಸ್ಥಾನ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಅವತ್ತು ಅಲ್ಲಿಗೆ ಹೋಗಿದ್ವಿ, ಹೂವು ಇಟ್ಟು ಸ್ಮರಣೆ ಮಾಡಿದ್ವಿ. ನನಗಂತೂ ತುಂಬಾ ಬೇಜಾರಾಗ್ತಿತ್ತು ಅವ್ರನ್ನ ನೋಡುವಾಗ. ಬಿಕಾಸ್ ನನಗೆ ಅವ್ರನ್ನ ಲೈವಾಗಿ ನೋಡಬೇಕಿತ್ತು, ಲೈವಾಗಿ ಮಾತಾಡಿಸ್ಬೇಕು ಅನ್ನೋ ಆಸೆ ತುಂಬಾ ಇತ್ತು. ಆದರೆ ಈ ಥರ ನಡೆಯುತ್ತೆ ಅಂತ ಖಂಡಿತವಾಗ್ಲೂ ಯಾರೂ ಅಂದ್ಕೊಂಡಿರಲ್ಲ. ಬಿಕಾಸ್ ಯಾರ ಸಾವನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ. ಅಂಥದ್ರಲ್ಲಿ ಇಂಥ ಒಂದು ಮನುಷ್ಯನ ಕಳ್ಕೊಂಡಿದ್ದೀವಲ್ಲ, ಅದು ನಮ್ಮ ಒಂದು ದುರಾದೃಷ್ಟ ಅಂತ ಹೇಳ್ಬೋದು. ಎಲ್ಲರಲ್ಲೂ ಅವರು ಜೀವಂತವಾಗಿದ್ದಾರೆ, ಜೀವಂತವಾಗಿ ಇಡಿಸ್ಬೇಕು, ಅದು ನಮ್ಮ ಕೈಯಲ್ಲಿದೆ ಅಲ್ವಾ. ಅವರ ಒಂದು ಕಾರ್ಯಗಳು ಏನು ಮಾಡ್ತಿದ್ರಲ್ಲ, ಅದೇ ಥರ ನಾವು ನಮ್ಮ ಕೈಯಲ್ಲಾದಷ್ಟು ಸಹಾಯನ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಮಾಡೋಣ, ಟ್ರೈ ಮಾಡೋಣ ಅಲ್ವಾ. ಅವ್ರ ಥರನೇ ನಗ್ನಗ್ತಾ, ಯಾರಿಗೂ ಏನು ಕಷ್ಟನ ಬಯಸ್ದೆ, ಯಾರಿಗೂ ಏನು ಕೆಟ್ಟದನ್ನು ಬಯಸ್ದೆ, ಅವ್ರ ಥರನೇ ಇರೋದಕ್ಕೆ ಟ್ರೈ ಮಾಡಬೇಕು ನಿಜವಾಗ್ಲೂ. ಸೊ ಇಲ್ಲಿ ಅಪ್ಪು ಅವರನ್ನು ನೋಡಿಬಿಟ್ಟು ಅದಾದಮೇಲೆ ಹಾಗೇ ಪಕ್ಕದಲ್ಲಿ ಪಾರ್ವತಮ್ಮ ಅವರ ಸ್ಮಾರಕನೂ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ನೋಡಿ, ಇಲ್ಲಿಂದ ಡೈರೆಕ್ಟಾಗಿ ಅಲ್ಲಿಗೆ ಹೋದ್ವಿ. ಅಪ್ಪು ಅವರ ಸ್ಮಾರಕ ಆದಮೇಲೆ ನೆಕ್ಸ್ಟಿಗೆ ನಮಗೆ ಪಾರ್ವತಮ್ಮ ಅವರ ಸ್ಮಾರಕ ಸಿಗುತ್ತೆ. ಪಾರ್ವತಮ್ಮ ಅವರ ಸ್ಮಾರಕ ನೋಡಿದ್ಮೇಲೆ ಅದರ ಪಕ್ಕದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸ್ಮಾರಕನೂ ಕೂಡ ಇದೆ. ಸೊ ಹೀಗೆ ಮಧ್ಯದಲ್ಲಿ ಅಮ್ಮ ಇದ್ದಾರೆ, ಆ ಕಡೆಗೆ ಮಗ ಇದ್ದಾರೆ, ಈ ಕಡೆಗೆ ತಂದೆ ಇದ್ದಾರೆ. ಸೊ 3 ಜನನೂ ಒಟ್ಟಿಗೆ ಇದ್ದಾರೆ, ಒಟ್ಟಿಗೆ ಜೀವಂತವಾಗಿ ಇರ್ತಾರೆ ಅಲ್ವಾ. ಸೊ ಇದಾದಮೇಲೆ ನಿಮ್ಗೆ ಗೊತ್ತಿರೋ ಹಾಗೇನೆ ಎಷ್ಟೊಂದು ಜನ ನೋಡಿರ್ತೀರ. ನಾವು ಈಗ ಎಕ್ಸಿಟ್ ಆಗುವಾಗ ಇಲ್ಲಿ ರಾಜ್ಕುಮಾರ್ ಸರ್ ಅವರ ಎಷ್ಟೋ ಮೂವೀಸ್ ಇದೆ. ಆದರೆ ಅದರಲ್ಲಿ ತುಂಬ ಬೆಸ್ಟ್ ಆಗಿರುವಂತಹ ಮೂವೀಸು, ಆಲ್ಮೋಸ್ಟ್ ಎಷ್ಟೊಂದು ಮೂವಿ ತುಂಬ ಚೆನ್ನಾಗಿದೆ, ಬೆಸ್ಟಾಗೇ ಇದೆ. ಆದರೆ ಕೆಲವು ಮೂವೀಸ್ ಒಂದು ಪಿಕ್ಚರ್, ಆ ಮೂವೀಸಲ್ಲಿರುವಂಥ ಕ್ಲಿಪ್ಸ್, ಫೋಟೋಸ್, ಆಮೇಲೆ ಆ ಮೂವಿ ರಿಲೀಸ್ ಆಗಿರುವಂಥ ಇಯರ್ ಎಲ್ಲನೂ ಅಲ್ಲಿ ಮೆನ್ಷನ್ ಮಾಡಿ ಈ ಥರ ಡಿಸ್ಪ್ಲೇ ಮಾಡಿದ್ದಾರೆ.
ಲೆಫ್ಟ್ ಸೈಡಲ್ಲಿ ಆ್ಯಕ್ಚುಲಿ ಅಲ್ಲಿ ರೈಟ್ ಸೈಡಿಂದ ಸ್ಟಾರ್ಟ್ ಆಗ್ತಾ ಇದೆ ನೋಡಿ, ಅಲ್ಲಿ ಅವರ ಒಂದು ಡೀಟೇಲ್ ಸ್ವಲ್ಪ ಕೊಟ್ಬಿಟ್ಟು ಆಮೇಲೆ ಸ್ಟಾರ್ಟಿಂಗ್ ಫಸ್ಟ್ ಮೂವಿ ಆದಂತಹ ಬೇಡರ ಕಣ್ಣಪ್ಪ ಅಲ್ಲಿಂದ ಈ ಕಡೆಗೆ ಹಾಗೆ ಈ ಥರ ರೊಟೇಟ್ ಆದಾಗ ಲೆಫ್ಟ್ ಸೈಡಲ್ಲಿ ಲಾಸ್ಟಿಗೆ ಎಂಡ್ ಆಗುವಂಥದ್ದೇ ಅವರ ಕೊನೆ ಮೂವಿ ಆದಂತಹ ಶಬ್ದವೇದಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಅವರ ಮೂವೀಸ್ನ ಡಿಸ್ಪ್ಲೇ ಮಾಡಿದ್ದಾರೆ, ಐ ಮೀನ್ ಮೂವೀಸ್ದು ಪಿಕ್ಸ್ನ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಫೈನಲ್ ಓಕೆ. ಸೊ ಇದು ಹೇಗಿತ್ತು ಅಂತಂದರೆ, ಆಚೆ ಎಲ್ಲ ಈಗ ದೇವಸ್ಥಾನಗಳಿಗೆಲ್ಲ ಹೋದಾಗ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರಲ್ವಾ, ಆ ಥರ ಸ್ಟಾಲ್ಸ್ನು ಇಲ್ಲೂ ಹಾಕಿದ್ರು. ಚಾಟ್ಸ್ದು ಮತ್ತು ಬೇರೆ ಬೇರೆ ಏನಾದರೂ ಒಂದು ಐಟಮ್ಸು, ಡ್ರೆಸ್ಸು, ಈ ಥರದ್ದೆಲ್ಲ ಸ್ಟಾಲ್ಸ್ ಕೂಡ ಅಲ್ಲಿ ಹಾಕಿದ್ದಾರೆ. ಅಂದರೆ ಅಪ್ಪು ಅವರ ಒಂದು ಸ್ಮಾರಕ ಆದಮೇಲೆ ಇಲ್ಲಿ ಜನ ಬರೋದಕ್ಕೆ ತುಂಬಾ ಜಾಸ್ತಿ ಆಗಿದೆ. ಅದರಿಂದ ಅಲ್ಲಿ ಒಂದು ವ್ಯಾಪಾರನೂ ಕೂಡ ಶುರು ಆಗಿದೆ. ಸೊ ನಾವಿಲ್ಲಿ ಇಲ್ಲಿ ಸ್ಮಾರಕ ಎಲ್ಲ ನೋಡಿದ್ಮೇಲೆ, ಈ ಜಾಗ ಎಲ್ಲ ನೋಡಿ ಆದಮೇಲೆ ಹಾಗೆ ಆಚೆ ಬಂದ್ವಿ. ಆಚೆ ಆ ಕಡೆಗೆ ರೈಟ್ ಸೈಡ್ಗೆ ಹೋದರೆ ಅಲ್ಲಿ ನಮಗೆ ಇನ್ನೊಬ್ಬ ದೊಡ್ಡ ವ್ಯಕ್ತಿಯ ಸ್ಮಾರಕನ ನೋಡ್ಬೋದು. ನಿಮ್ಮೆಲ್ರಿಗೂ ಗೊತ್ತಿದೆ, ಅವರು ಬೇರೆ ಯಾರೂ ಅಲ್ಲ, ಅಂಬರೀಷ್ ಸರ್ ಅವರು. ಸೊ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಅವರ ಒಂದು ದೊಡ್ಡ ಸ್ಟ್ಯಾಚ್ಯೂ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸ್ಟ್ಯಾಚ್ಯೂ. ಆ ಜಾಗ ತುಂಬಾ ಚೆನ್ನಾಗಿದೆ. ಈ ಸ್ಟ್ಯಾಚ್ಯೂ ನೋಡಿಕೊಂಡು ಹಾಗೆ ಲೆಫ್ಟ್ ಸೈಡ್ಗೆ ಹೋದರೆ ಅವರ ಒಂದು ಸ್ಮಾರಕನೂ ನೋಡ್ಬೋದು. ಸೊ ಅಲ್ಲೇ ಪಕ್ಕದಲ್ಲೇ ಇರುವಂತಹ ಸ್ಮಾರಕ ಇದು ಅಂಬರೀಷ್ ಸರ್ ಅವರದ್ದು. ಅಲ್ಲಿ ಹೋಗಿ ಅಲ್ಲಿಯೂ ನಾವು ಫೋಟೋ ತಗೊಂಡು ಹಾಗೆ ಆಚೆ ಬಂದ್ವಿ. ಆಚೆ ಬಂದು ಸ್ವಲ್ಪ ಮಾವಿನಕಾಯಿ, ಕಬ್ಬನಾಲು ಇಷ್ಟೇ ಇದನ್ನು ತಿಂದ್ಬಿಟ್ಟು ಹಾಗೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಮನೆಗೆ ಬಂದ್ವಿ. ಸೊ ನೀವು ಹೋಗಿ ನೋಡಿ, ಅವ್ರನ್ನ ನೆನಪಿಸ್ಕೊಳ್ಳಿ, ಅವರನ್ನು ಜೀವಂತವಾಗಿಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.